ಯಾಕಂದರೆ ನೆನ್ನೆ ಮಾಡಿದ್ದು ವೀಡಿಯೋ ಕ್ಲಿಪ್ಸ್ ಸುಮಾರು ಡಿಲೀಟ್ ಆಗೋಗಿದ್ದಾವೆ. ನೈಟು ಊಬರ್ ಐ ಡಿ ಬ್ಲಾಕ್ ಆಗಿದೆ. ಏನಕ್ಕೆ ಡಿಆಕ್ಟಿವೇಟ್ ಆಗಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೆನ್ನೆದು ಅರ್ನಿಂಗ್ಸ್ ಒಂದು ಶಾರ್ಟಾಗಿ ಹೇಳ್ಬಿಡ್ತೀನಿ ಎಷ್ಟೆಷ್ಟಾಗಿದೆ ಅಂತ. ಯಾಕಂದರೆ ನೆನ್ನೆ ಮಾಡಿದ್ದು ವೀಡಿಯೋ ಕ್ಲಿಪ್ಸ್ ಸುಮಾರು ಡಿಲೀಟ್ ಆಗೋಗಿದ್ದಾವೆ. ಸೊ ಹಂಗಾಗಿ ನೆನ್ನೆ ಎಷ್ಟೆಷ್ಟಾಯಿತು ಯಾವ್ಯಾವ ಆ್ಯಪಲ್ಲಿ ಅಂತ ನಿಮ್ಗೊಂದು ಶಾರ್ಟಾಗಿ ತಿಳಿಸ್ತೀನಿ ಅಷ್ಟೇ. ಸೊ ಊಬರಲ್ಲಿ ನೋಡೋದಾದರೆ ನೆನ್ನೆ 1261 ಆಗಿದೆ ಊಬರಲ್ಲಿ. ಆ್ಯಂಡ್ ನಮ್ಮ ಯಾತ್ರೆಯಲ್ಲಿ 140 ಆಗಿದೆ. ಇಲ್ಲ ಸಾರಿ, ನಮ್ಮ ಯಾತ್ರೆಯಲ್ಲಿ 140 ಆಗಿದೆ. ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 419 ಆಗಿದೆ. ಸೊ ರ್ಯಾಪಿಡೋದಲ್ಲಿ. ಆ್ಯಂಡ್ ಇನ್ನೊಂದು, ಇವತ್ತಿಂದ ಊಬರ್ ಮಾಡೋಕ್ಕಾಗಲ್ಲ ನಾನು. ಆ್ಯಕ್ಚುಲಿ ನೆನ್ನೆ ನೈಟು ಊಬರ್ ಐ ಡಿ ಬ್ಲಾಕ್ ಆಗಿದೆ. ಏನು ರೀಸನ್ ಅಂತ ಗೊತ್ತಿಲ್ಲ. ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಡಿಆಕ್ಟಿವೇಟೆಡ್ ಅಂತ ತೋರಿಸ್ತಾ ಇದೆ. ಸೊ ತೋರಿಸ್ತೀನಿ ನಿಮಗೆ ಏನಾಗಿದೆ ಅಂತ. ಸೊ ನೋಡಿ, ಆ್ಯಕ್ಷನ್ ರಿಕ್ವೈರ್ಡ್ ಅಂತೆ. ಯುವರ್ ಅಕೌಂಟ್ ಈಸ್ ಡಿಆಕ್ಟಿವೇಟೆಡ್. ಸೊ ಅದು ಏನಕ್ಕೆ ಡಿಆಕ್ಟಿವೇಟ್ ಆಗಿದೆ ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ನನಗೆ ಇನ್ಸೆಂಟಿವ್ ಪ್ಲ್ಯಾನ್ ಕೊಟ್ಟಿದ್ದ ಊಬರಲ್ಲಿ. ಒಬ್ಬರೇ ಕಸ್ಟಮರ್ದು 3 ಸಲ ನನಗೆ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಬಿತ್ತು. ಸೊ ಹಂಗಾಗಿ ಫ್ರಾಡ್ ಮಾಡ್ತಾಯಿದ್ದೀನಿ ಅಂತ ಏನಾರು ಅಂದ್ಕೊಂಡು ಅಕೌಂಟ್ ಬ್ಲಾಕ್ ಮಾಡಿದ್ದಾನೆ ಏನೋ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಅದೇ ಆಗಿರಬೇಕು. ಸೊ ಹಂಗಾಗಿ ಊಬರ್ ಮಾಡ್ತಾ ಇಲ್ಲ ಇವಾಗ. ಇವತ್ತಿಂದ ಫೈನಲ್ ನೋಟಿಸಾ ಮತ್ತೆ ಏನೋ ಕಳಿಸಿದ್ದಾನೆ ಮೆಸೇಜ್ ಊಬರಿಂದ. ಯು ಆರ್ ನೋ ಲಾಂಗರ್ ಕ್ಯಾನ್ ಆಕ್ಸೆಸ್ ದ ಡ್ರೈವರ್ ಆ್ಯಪ್. ಆಫ್ಟರ್ ಕೇರ್ಫುಲ್ ರಿವ್ಯೂ ಯುವರ್ ಅಕೌಂಟ್ ವಿ ಹ್ಯಾವ್ ಐಡೆಂಟಿಫೈಡ್ ದ fraudulent activity to violate community guidelines. This fraudulent activity includes loading with other users to distort or manipulate the normal functioning of the Uber platform. As a result, we have deactivated your Uber account. If you believe this decision was made in error, we want to hear from you. You can request a review through the link below ಅಂತ. ಸೊ ಊಬರ್ ಅಕೌಂಟ್ನ ಪರ್ಮನೆಂಟ್ಲಿ ಕ್ಲೋಸ್ ಮಾಡಿದ್ದಾನೆ. ಏನಾಗಿದೆ ಅಂತ ಗೊತ್ತಿಲ್ಲ. ಏನೋ ಬೇರೆಯವ್ರ ಜೊತೆ ಮಾಡಿಕೊಂಡು ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ ಊಬರ್ನ ಆ್ಯಪ್ನ ಅಂತ ಏನೋ ಹಾಕಿದ್ದಾನೆ. ಸೊ ಅದೇನಾಗಿದೆ ಅಂತ ಗೊತ್ತಿಲ್ಲ. ಊಬರ್ ಆಫೀಸ್ಗೆ ಆ ಸೈಡ್ ಹೋದಾಗ ಹೋಗ್ಬಿಟ್ಟು ಅದೇನಾಗಿದೆ ಚೆಕ್ ಮಾಡಿಸ್ಕೊಂಡು ಅಕೌಂಟ್ನ ಆ್ಯಕ್ಟಿವೇಟ್ ಮಾಡಿಸ್ಬೇಕು. ಅದು ಅಕೌಂಟ್ ಆ್ಯಕ್ಟಿವೇಟ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತಲೂ ನನಗೆ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಊಬರ್ ಅಕೌಂಟ್ ಡಿಆಕ್ಟಿವೇಟ್ ಆಗಿದೆ. ಸೊ ಮತ್ತೆ ಅದನ್ನು ಆ್ಯಕ್ಟಿವೇಟ್ ಮಾಡಿಸ್ಬೋದಾ? ಆಫೀಸ್ಗೆ ಹೋಗಿ ಮಾತಾಡ್ಬಿಟ್ಟು ಏನಾದರೂ ನಾವು ಸೊ ಆ ಥರ ಮಾಡಿಸೋ ಥರ ಇತ್ತು ಅಂದರೆ ಹೋಗಿ ಮಾಡಿಸ್ತೀನಿ ಊಬರ್ ಅಕೌಂಟು. ಯಾಕಂದರೆ ಇವಾಗ ಓಲಾಕ್ಕಿಂತ ಊಬರಲ್ಲಿ ಡ್ಯೂಟಿಗಳು ಬರ್ತಾ ಇದ್ದಿದ್ದು. ಸೊ ಅದೇ ಇಲ್ಲ ಅಂದರೆ ಆಗಲ್ಲ ಮಾಡೋಕ್ಕೆ. ದಯವಿಟ್ಟು ಹೇಳಿ ಯಾರಾದರೂ ಗೊತ್ತಿರೋರು. ಸೊ ನೆನ್ನೆದು ಅರ್ನಿಂಗ್ಸ್ ಅಷ್ಟಾಗಿದೆ. ಆಲ್ಮೋಸ್ಟ್ ಒಂದು 2000 ಚಿಲ್ಲರೆ ಆಗುತ್ತೆ ಒಂದು ಪರ್ಸನಲ್ ಡ್ಯೂಟಿ. ಅದೆಲ್ಲ ಲೆಕ್ಕ ಹಾಕಿದ್ರೆ ನೆನ್ನೆದು 2300 ಏನೋ ಮಾಡಿದ್ದೀನಿ ಟೋಟಲಾಗಿ. ನಮ್ಮ ಯಾತ್ರೆಯಲ್ಲಿ ಜಾಸ್ತಿ ಆಗಿದೆ ಸರ್, 140 ಅಲ್ಲ. ನಮ್ಮ ಯಾತ್ರೆಯಲ್ಲಿ ಬಂದ್ಬಿಟ್ಟು 400 ಚಿಲ್ಲರೆ ಏನೋ ಆಗಿದೆ. ಸೊ ಅದಕ್ಕೆ ಹೇಳಿ ದಯವಿಟ್ಟು ಯಾರಿಗಾದ್ರೂ ಊಬರ್ ಬಗ್ಗೆ ಗೊತ್ತಿತ್ತು, ಈ ಥರ ಅಕೌಂಟ್ ಬಗ್ಗೆ ಗೊತ್ತಿತ್ತು ಅಂದರೆ. ಸೊ ಇವತ್ತಿಂದ ಓಲಾ, ನಮ್ಮ ಯಾತ್ರೆ, ರ್ಯಾಪಿಡೋ 3 ಆ್ಯಪ್ಸನ್ನು ಮಾಡ್ತೀನಿ. ಸೊ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ ಓಲಾದಲ್ಲಿ ಆಲ್ರೆಡಿ, ಬೆಳಿಗ್ಗೆ ತೊಗೊಂಡೆ. ಸೊ ನೋಡೋಣ ಇನ್ನು ಹೆಂಗಾಗುತ್ತೆ. ಓಲಾದಲ್ಲಿ ಯಾವ ಥರ ಬೀಳುತ್ತೆ ಡ್ಯೂಟೀಸು ಏನು ಅಂತ ನೋಡೋಣ ಬನ್ನಿ. ಸೊ ಇದ್ರಲ್ಲಿ ಚೆನ್ನಾಗಿ ಬೀಳುತ್ತಾ ಅಥವಾ ಡ್ಯೂಟಿಗಳು ತುಂಬ ಕಮ್ಮಿನಾ ಗೊತ್ತಿಲ್ಲ. ಸೊ ಟ್ರೈ ಮಾಡಿ. ಇವತ್ತಿಂದ ಅದನ್ನೇ ಮಾಡಬೇಕು. ಸೊ ಸಿಗ್ತೀನಿ ಮತ್ತೆ. ಆ್ಯಕ್ಚುಲಿ ಬೆಳಗ್ಗೆ ಒಂದು ಡ್ಯೂಟಿ ಮಾಡಿದೆ ರ್ಯಾಪಿಡೋದಲ್ಲಿ, ಪುಟ್ಟೇನಹಳ್ಳಿಯಿಂದ GKVK ಕಾಲೇಜ್ ಒಳಗಡೆಗೆ. ಸೊ ಅದೊಂದು ಮಾಡಿದೆ. ಇವಾಗ ಮನೆಗೆ ಬಂದಿದ್ದೆ, ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ಹೋಗ್ತಾಯಿದ್ದೀನಿ ಇವಾಗ ಮತ್ತೆ ಡ್ಯೂಟಿಗೆ. ಸೊ ಮತ್ತೆ ಡ್ಯೂಟಿ ಬಿದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ನೋಡಿ, ಈ ಥರ ಕೊಡ್ತಾ ಇದ್ದಾನೆ ಊಬರಲ್ಲಿ. ಇಟ್ ಲುಕ್ಸ್ ಲೈಕ್ ಯು ವರ್ಕ್ ವಿತ್ ಅದರ್ಸ್ ಟು ಗೆಟ್ ಅನ್ಅರ್ಡ್ ಪೇಔಟ್ಸ್ ಆರ್ ಐಟಮ್ಸ್ ಅಂತ. ಸೊ ಒಬ್ಬರೇ ಕಸ್ಟಮರು ಬ್ಯಾಕ್ ಟು ಬ್ಯಾಕ್ ಬುಕ್ ಮಾಡಿದ್ರಿಂದ ಅವನು ನಾನು
ಬೇರೆ ಅದು ಇನ್ಸೆಂಟಿವ್ ಅರ್ನ್ ಮಾಡೋಕ್ಕೋಸ್ಕರ ಮಾಡಿದ್ದೀನಿ ಅಂತ ಅಂದ್ಕೊಂಡು ಐಡಿನ ಬ್ಲಾಕ್ ಮಾಡಿದ್ದಾನೆ. ಸೊ ನೋಡೋಣ, ಅಪೀಲ್ ಮಾಡಿದ್ದೀನಿ ನೋಡಿ, ಅಪೀಲ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ 3 ಡೇಸ್ ತೊಗೊಳುತ್ತಂತೆ. ಸೊ ನೋಡೋಣ, ಇನ್ನು 3 ಡೇಸ್ ವೆಯ್ಟ್ ಮಾಡ್ತೀನಿ. ಅಷ್ಟರೊಳಗಡೆ ಏನಾದ್ರು ಸಾಲ್ವ್ ಆಗಿಲ್ಲ ಅಂದರೆ ಆಫೀಸ್ಗೆ ಹೋಗ್ತೀನಿ. ಬೇರೆ ಏನಾದ್ರು ಸೊಲ್ಯೂಷನ್ ಇದೆಯಾ ಅದಕ್ಕೆ ಹೇಳಿ ದಯವಿಟ್ಟು. ಫ್ರೆಂಡ್ಸ್, ಹೊನ್ನೇನಹಳ್ಳಿಲಿದ್ದೀನಿ. ಸೊ ಒಂದು ಏರ್ಪೋರ್ಟ್ ಡ್ಯೂಟಿ ಸಿಕ್ಕಿದೆ, ಎಕ್ಸೆಪ್ಟ್ ಮಾಡಿದ್ದೀನಿ ಇಲ್ಲಿಂದ ಏರ್ಪೋರ್ಟ್ಗೆ. ಸೊ ನಾನು CNG ಹಾಕ್ಸ್ಬೇಕಾಗಿತ್ತು. ಹೋಗಿ CNG ಹಾಕ್ಸ್ಕೊಂಡು ಆಮೇಲೆ ಕಸ್ಟಮರ್ನ ಪಿಕ್ ಮಾಡಿಬಿಡೋಣ. ಕಸ್ಟಮರ್ಗೆ ಮೆಸೇಜ್ ಹಾಕ್ತೀನಿ, ಸೊ CNG ಹಾಕ್ಸ್ಕೊಂಡು ಬರ್ತೀನಿ ಅಂತ. ಸೊ ನಾನು ಇಲ್ಲೇ ಇದ್ದಾರೆ ಕಸ್ಟಮರ್ ಹತ್ರನೇ, 2 ನಿಮಿಷ ಇದೆ ನನಗೆ ಇಲ್ಲಿಂದ. ಸೊ ಮುಂದೆ ಹೋಗ್ಬಿಟ್ಟು CNG ಹಾಕ್ಸ್ಕೊಂಡು ಕಸ್ಟಮರ್ನ ಪಿಕ್ ಮಾಡಿ ಏರ್ಪೋರ್ಟ್ಗೆ ಹೋಗೋಣ ಬನ್ನಿ. ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಊಬರ್ ಹೋದ್ಮೇಲೆ ಓಲಾದಲ್ಲಿ ಲೋಕಲ್ ಡ್ಯೂಟೀಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಏರ್ಪೋರ್ಟ್ ಡ್ಯೂಟೀಸ್ ಬಂದಿದ್ದೆಲ್ಲ ಯಾವ ಡ್ಯೂಟಿ ಬಂದರೂ ಎತ್ಕೊಂಡು ಮಾಡ್ಬೇಕು ಇವಾಗ, ಆ ಥರ ಪರಿಸ್ಥಿತಿ ಆಗೋಗಿದೆ. ಸೊ ಬನ್ನಿ ಏರ್ಪೋರ್ಟ್ಗೆ ಹೋಗೋಣ. ಇವಾಗ ಬಂದಿದ್ದೊಂದು ಏರ್ಪೋರ್ಟ್ ಬುಕ್ಕಿಂಗು, ಅದನ್ನು ಕ್ಯಾನ್ಸಲ್ ಮಾಡಾಕ್ಬಿಟ್ರು ಕಸ್ಟಮರು. ಕ್ಯಾನ್ಸಲ್ ಮಾಡಿದ್ರೆ ಡ್ಯೂಟಿಗಳನ್ನ ಏನು ಮಾಡಬೇಕು, ಏನಕ್ಕೆ ಕ್ಯಾನ್ಸಲ್ ಮಾಡ್ತಾರೆ ಒಂದು ಗೊತ್ತಿಲ್ಲ ಆಗೋದು. ಯೂಟರ್ನ್ ನೋಡಿಯೋಕ್ಕೆ ಅಂತ ಬರ್ತಾಯಿದ್ದೀನಿ ಮುಂದೆ ನಾನು. ಸೊ ಕ್ಯಾನ್ಸಲ್ ಮಾಡಿ ಕೂತ್ಕೊಂಡಿದ್ದಾರೆ. ಆ ಡ್ಯೂಟಿ ಕ್ಯಾನ್ಸಲ್ ಆಯಿತು. ಅಲ್ಲಿಂದ CRPF ತನಕ ಬಂದಿದ್ದೆ. ಇಲ್ಲಿ ಬಂದಮೇಲೆ ಮತ್ತೆ ಇವಾಗ ಇನ್ನೊಂದು ಏರ್ಪೋರ್ಟ್ ಡ್ಯೂಟಿ ಸಿಕ್ಕಿದೆ ಪ್ರೈಮ್ ಪ್ಲಸ್ಸಿಂದ, ಓಲಾದಲ್ಲೇ. ಸೊ ಹೋಗ್ತಾಯಿದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ. 4th ಪ್ಲೇಸ್ ವಿಶಾಲ್ ಮಾರ್ಟ್ ಹತ್ರ ಇದ್ದಾರೆ ಕಸ್ಟಮರು. ಸೊ ಬನ್ನಿ ಹೋಗಿ ಕಸ್ಟಮರ್ನ ಹೋಗಿ ಪಿಕ್ ಮಾಡೋಣ. ಇವರು ಇರ್ತಾರಾ ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ. ಸೊ ನೋಡೋಣ. ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಏರ್ಪೋರ್ಟ್ಗೆ, ಟರ್ಮಿನಲ್ 2ಗೆ. ನೋಡಿ, ಸೊ 548 ರೂಪಾಯಿ ಆಗಿದೆ ಬಿಲ್ಲು. ಇಲ್ಲಿ ನೋಡಿದ್ರೆ ಕಸ್ಟಮರ್ ಪೇ ಮಾಡಿದ್ದಾರೆ, ಕ್ಯಾಶ್ ಕಲೆಕ್ಟೆಡ್ ಕೊಟ್ಟಿದ್ದೀನಿ. 3 ನಿಮಿಷ ಆಯಿತು, ಹಿಂಗೆ ಸುತ್ತೈತೆ ಓಲಾದು. ನೆಟ್ವರ್ಕ್ ಇಲ್ಲೇನೋ ಅಂದ್ಬಿಟ್ಟು ಈ ಫೋನಿಂದ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿದೆ, ಆದ್ರೂ ಆಗ್ತಾಯಿಲ್ಲ, ಹಂಗೆ ಸುತ್ತೈತೆ ಅದು. ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಡ್ಯೂಟಿ ಎಂಡು ಆಗ್ತಾಯಿಲ್ಲ, ನೆಕ್ಸ್ಟ್ ಯಾವುದು ಸಿಗ್ತಾಯಿಲ್ಲ. ಸೊ ಏರ್ಪೋರ್ಟ್ ಡ್ರಾಪ್ ಮಾಡಿದ್ದೀನಿ. ನೋಡೋಣ ಇಲ್ಲಿಂದ ಮತ್ತೆ ಕ್ಯೂವಲ್ಲಿ ಕೊಡ್ತಾನೆ ಯಾವುದಾದ್ರು, ಅಥವಾ ಬೇರೆ ಯಾವುದಾದ್ರು ಆ್ಯಪಲ್ಲಿ ಬೀಳುತ್ತಾ ಅಂತ. ಸೊ ಸಿಗ್ತೀನಿ ಮತ್ತೆ. ಆ್ಯಕ್ಚುಲಿ ನನಗೆ ಕೊಟ್ಟಿರೋದು ಬಂದ್ಬಿಟ್ಟು ಪ್ರೈಮ್ ಪ್ಲಸ್ ಕೊಟ್ಟಿದ್ದಾನೆ ಟರ್ಮಿನಲ್ 1ನಲ್ಲಿ. ಗಾಡಿಗಳು ನೋಡಿದ್ರೆ ಬೇಜಾನವೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇಲ್ಲಿಂದ ಡ್ಯೂಟಿ ಸಿಗೋದು. ಏನು ಮಧ್ಯಾಹ್ನ 2 ಗಂಟೆ ಆಗುತ್ತೋ ಇಲ್ಲ 4 ಗಂಟೆ ಆಗುತ್ತೋ ಗೊತ್ತಿಲ್ಲ, ನೋಡ್ಬೇಕು ಇವತ್ತು. ಬೇಜಾನ್ ಗಾಡಿಗಳಿದಾವೆ ಮಾತ್ರ ಏರ್ಪೋರ್ಟಲ್ಲಿ, ಸಿಕ್ಕಾಪಟ್ಟೆ ಗಾಡಿಗಳು. ಸೊ ಏರ್ಪೋರ್ಟಿಗೆ ಬಂದು ಆಲ್ಮೋಸ್ಟ್ 1 ಅವರ್ ಆಯಿತು, ಇನ್ನೂ ನಮ್ಮ ಲೈನ್ ಮೂವ್ ಆಗಿಲ್ಲ. ಸೊ ನೋಡಿ ಹಿಂಗೆ ಇದೆ ಲೈನು. ದಾನಿಸ್ ಅವ್ರು ಕೇಳಿದರು, ಸೊ ಓಲಾ ಊಬರ್ ಇಟಿಯಾಸ್ ಇದೆ, ಅಟ್ಯಾಚ್ ಮಾಡ್ಬೋದಾ, ಪ್ರೊಸೆಸ್ ಏನೇನು ಅಂತ. ಬ್ರೋ ಪ್ರೊಸೆಸ್ ಏನು ಅಂದರೆ ನೀವು ಊಬರ್ ಆ್ಯಪ್ ಮುಖಾಂತರನೂ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಹತ್ರದಲ್ಲಿ ಯಾರಾದರೂ ಅಟ್ಯಾಚ್ಮೆಂಟ್ ಸೆಂಟರ್ಗಳಿರುತ್ತೆ. ಸೊ ಅವರು ನಿಮಗೆ 300 ಏನೋ ತೊಗೊಳ್ತಾರೆ ಊಬರ್ ಅಟ್ಯಾಚ್ ಮಾಡೋಕ್ಕೆ. ಸೊ ಮಾಡ್ಕೋಬೋದು. ಬೇಕಾಗಿರೋ ಡಾಕ್ಯುಮೆಂಟ್ಸು ನಿಮ್ಮದೊಂದು DL ಬೇಕು, ಮತ್ತು ಗಾಡಿದು RC ಕಾರ್ಡು, ಇನ್ಶೂರೆನ್ಸು, ಪರ್ಮಿಟ್ಟು. ಸೊ ಇಷ್ಟು ಇರಬೇಕು, ರನ್ನಿಂಗ್ ಇರಬೇಕು ಎಲ್ಲನೂ. ಸೊ ನೀವು ಆ್ಯಪಲ್ಲಿ ನೀವೇ ಅಪ್ಲೋಡ್ ಮಾಡ್ಕೊತೀರಾ ಅಂದ್ರೂ ನೀವೇ ಅಪ್ಲೋಡ್ ಮಾಡಿದ್ರೆ ಅವರು ವೆರಿಫಿಕೇಷನ್ ಮಾಡಿಬಿಟ್ಟು ಅಪ್ಲೋಡ್ ಕೊಡ್ತಾರೆ. ಇಲ್ಲ ನೀವು ಅಲ್ಲಿ ಮಾಡಿಸ್ತೀರ ಅಂದ್ರೆ ನಿಮಗೊಂದು ಅವತ್ತು ಬೆಳಗ್ಗೆ ಮಾಡಿಸ್ತೀರ ಅಂದರೆ ಮಧ್ಯಾಹ್ನ ಅಥವಾ ಸಂಜೆ ಒಳಗಡೆ 24 ಅವರ್ಸ್ ಒಳಗಡೆ ಅಪ್ರೂವಲ್ ಬಂದ್ಬಿಡುತ್ತೆ. ಸೊ ಜೀವನ ಹೆಂಗಿದೆ ಅಂತ ಕೇಳಿದ್ದೀರಾ ನೀವು ಬೆಂಗಳೂರಲ್ಲಿ ಓಲಾ ಊಬರ್ದು. ಜೀವನ ಹೆಂಗಿದೆ ಅಂತ ನಾವು ಹೇಳೋಕ್ಕೆ ಆಗಲ್ಲ ಬ್ರೋ. ಜೀವನ ಇವತ್ತಿದ್ದಂಗೆ ನಾಳೆ ಇರಲ್ಲ. ಸೊ ಹೆಂಗೆ ಅಂದರೆ ನಂಬ್ಕೊಂಡಂತೂ ಏನೂ ಮಾಡೋಕ್ಕಾಗಲ್ಲ ಓಲಾ ಊಬರ್ನ. ಸೊ ಏನೋ ನಡೀತಾ ಇದೆ ಜೀವನ ಅಷ್ಟೇ, ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಮಂತ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು ಹೇಳೋಕ್ಕಾಗಲ್ಲ ಬ್ರೋ. ಈ ಮಂತ್ 30,000 ಆಗಿರ್ಬೋದು, ನೆಕ್ಸ್ಟ್ ಮಂತ್ 60,000 ಆಗ್ಬೋದು. ಸೊ ಡ್ಯೂಟಿಗಳು ಮೊದಲು ಥರ ಇಲ್ಲ, ಡ್ಯೂಟಿಗಳು ತುಂಬ ಕಮ್ಮಿ ಆಗೋಗಿದ್ದಾವೆ. ಇವಾಗ ಈ ಟೈಮಲ್ಲಿ ಯಾರಾದರೂ ಓಲಾ ಊಬರ್ ಗಾಡಿ ಹಾಕ್ಕೊಂಡು ಓಲಾ ಊಬರ್ ಮಾಡ್ತೀವಿ ಅಂದರೆ ಬೇಡ, ಯಾಕಂದರೆ ಡ್ಯೂಟಿಗಳಿಲ್ಲ. ಸುಮ್ಮನೆ ಗಾಡಿ ಹಾಕ್ಕೊಂಡು ಲಾಸ್ ಮಾಡ್ಕೋಬೇಡಿ. ಗಾಡಿ ಇತ್ತು ಮಾಡ್ತಾಯಿದ್ದೀರ ಅಂದರೆ ಓಕೆ, ಬಟ್ ಇಲ್ಲ ಗಾಡಿ ತೊಗೊಂಡು ಮಾಡಬೇಕು ಅಂದರೆ ಬೇಡ, ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ನಿಜವಾಗ್ಲೂ. EMI ಕಟ್ಟೋಕ್ಕೂ ಪರದಾಡೋ ಪರಿಸ್ಥಿತಿ ಇವಾಗಿರೋದು ಪ್ರೆಸೆಂಟ್ ಸಿಚುವೇಷನ್ನು. ಸೊ ಇವಾಗ ಸದ್ಯಕ್ಕೆ ಯಾರು ಗಾಡಿಗಳು ಹಾಕೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಪ್ರೊಸೆಸ್ ಈ ಥರ ಇರುತ್ತೆ. ಅಷ್ಟು ಡಾಕ್ಯುಮೆಂಟ್ಸ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡಬೇಕು. ನಿಮ್ಮ ನಿಯರ್ ಬೈ ಯಾವ್ದಾದ್ರು ಅಟ್ಯಾಚ್ಮೆಂಟ್ ಸೆಂಟರ್ಗಳು ಹೋದರೆ ಅವ್ರು ನಿಮ್ಗೆ ಈಸಿಯಾಗಿ ಮಾಡಿಕೊಟ್ಬಿಡ್ತಾರೆ. ಅಲ್ಲೇ ಒಂದು 10 ನಿಮಿಷ ಟೈಮ್ ತೊಗೊಳತ್ತೆ ಅಷ್ಟೇ ಅದು ಪ್ರೊಸೆಸ್ ಎಲ್ಲ.
ಸರ್ ಡ್ಯೂಟಿ ಯಾವ ಥರ ಬೀಳುತ್ತೆ ಏನು ಊಬರಲ್ಲಿ ಓಲಾದಲ್ಲಿ ನಿಮಗೆ ಪಿಕಪ್ ಲೊಕೇಶನ್ ಎಲ್ಲಿ ಅಂತ ತೋರಿಸುತ್ತೆ, ಡ್ರಾಪ್ ಲೊಕೇಶನ್ ಎಲ್ಲಿ ಅಂತ ತೋರಿಸುತ್ತೆ, ಸೊ ಎಷ್ಟು ಕಿಲೋಮೀಟ್ರ್ ಅಂತ ತೋರಿಸುತ್ತೆ, ರೇಟ್ ತೋರಿಸುತ್ತೆ. ಸೊ ನೀವು ಪಿಕ್ ಮಾಡಿಕೊಂಡು ಡ್ಯೂಟಿಗಳು ಮಾಡ್ಕೊಂಡು ಹೋಗ್ಬೋದು. ಸೊ ಫ್ರೆಂಡ್ಸ್, ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಸೊ ಬನ್ನೇರುಘಟ್ಟ ರೋಡ್ ಹತ್ರ ಯಾವುದೋ ಪ್ರೆಸ್ಟೀಜ್ ಅಪಾರ್ಟ್ಮೆಂಟು, 49 ಕಿಲೋಮೀಟ್ರ್ ಇತ್ತು ಏರ್ಪೋರ್ಟಿಂದ. ಸೊ 1163 ರೂಪಾಯಿ ಕೊಟ್ಟಿದ್ದಾನೆ. ಸೊ ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾನೆ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಹಿಂದೆ ಹೋಗಿದ್ದೆ ಅಷ್ಟೇ, 4 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಇವಾಗ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ. ಆವಾಗ 730 ರೂಪಾಯಿ ಕೊಟ್ಟಿದ್ದ. ಸೊ ಇವಾಗ 1163 ರೂಪಾಯಿ ಕೊಟ್ಟಿದ್ದಾನೆ. ಪರವಾಗಿಲ್ಲ, ಟೋಲ್ ಎಲ್ಲ ಇನ್ಕ್ಲೂಡ್ ಆಗಿದೆ, ಬಟ್ ಟೋಲ್ ತಗೊಳ್ಳೋದು 1000 ರೂಪಾಯಿ. ಫ್ರೆಂಡ್ಸ್, 1000 ರೂಪಾಯಿ ಎಲ್ಲ ಕೊಟ್ಟಿಲ್ಲ ಅವನು ಕೊಟ್ಟಿರೋದು 723 ರೂಪಾಯಿ. ಬಟ್ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿರೋದು 1100 ಚಿಲ್ಲರೆ, 300 ಚಿಲ್ಲರೆ ನಂದು ಮತ್ತೆ ಇದರಲ್ಲಿ ವ್ಯಾಲೆಟಲ್ಲಿ ಮೈನಸ್ ಮಾಡೋನೆ. ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ, 0 ಕಮಿಷನ್ ಅಂತ ತಾನೇ ಹೇಳಿರೋದು, ಸಬ್ಸ್ಕ್ರಿಪ್ಷನ್ ಕೊಟ್ಟಿರೋದು. ಆದರೂ 300 ರೂಪಾಯಿ ಏನೋ ಕಮಿಷನ್ ತೊಗೊಂಡವನೇ. ಏನು ಮಾಡೋದು ಇವಾಗ? ಅಲ್ಲಿಂದ ಇದಕ್ಕೆ ರಾಮಯ್ಯ ಹಾಸ್ಪಿಟ್ಲಿಗೆ ಒಂದು ಡ್ಯೂಟಿ ಬಿತ್ತು, MS ರಾಮಯ್ಯ ಹಾಸ್ಪಿಟ್ಲಿಗೆ ನಮ್ಮ ಯಾತ್ರೆಯಲ್ಲಿ. ಸೊ ಕರ್ಕೊಂಬಂದು ಕಸ್ಟಮರ್ನ ಅಲ್ಲಿ ಡ್ರಾಪ್ ಮಾಡಿದೆ. ಅದಾದಮೇಲೆ ಮತ್ತೆ ಅಲ್ಲಿಂದ ಒಂದು RMZ ಮಾಲ್ಗೆ ಯಲಹಂಕಕ್ಕೆ ಡ್ಯೂಟಿ ಬಿತ್ತು. ಸೊ ಯಲಹಂಕ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಯಲಹಂಕದಿಂದ ಆಮೇಲೆ ನನಗೆ ನಾಗರಬಾವಿ ಒಂದು ಡ್ಯೂಟಿ ಬಿತ್ತು. ಸೊ ನಾಗರಬಾವಿ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಮಾತ್ರ. ಸೊ ಡ್ರಾಪ್ ಮಾಡಿ ಇವಾಗ ಇನ್ನೊಂದು ಇಲ್ಲಿ RR ನಗರ ಆರ್ಚ್ ಹತ್ರದಿಂದ ಇದಕ್ಕೆ ಬಿತ್ತು, ಉಲ್ಲಾಳ್ಗೊಂದು ಡ್ಯೂಟಿ ಬಿತ್ತು. ಸೊ ಇವಾಗ ರ್ಯಾಪಿಡೋದಲ್ಲಿ ಸೊ ಕಸ್ಟಮರ್ನ ಡ್ರಾಪ್ ಮಾಡಿ ಇವಾಗ ಗೊರಗುಂಟೆಪಾಳ್ಯ ಕಡೆ ಹೋಗ್ತಾ ಇದ್ದೀನಿ. ಇದೆಲ್ಲ ಕಾಡ್ ರೋಡು, ಇಲ್ಲೆಲ್ಲ ಡ್ಯೂಟಿ ಬೀಳಲ್ಲ ನೋಡಿ, ಏನೇನೂ ಇಲ್ಲ ಇಲ್ಲಿ. ಸೊ ಹಂಗಾಗಿ ಇಲ್ಲೆಲ್ಲ ಡ್ಯೂಟಿ ಬೀಳಲ್ಲ ಅಂದ್ಬಿಟ್ಟು ಗೊರಗುಂಟೆಪಾಳ್ಯ ಸೈಡ್ ಹೋಗ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಇವಾಗ ಮಾಗಡಿ ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತಂತೆ. ನನಗೂ ರೋಡ್ ಗೊತ್ತಿಲ್ಲ ಇದು. ಸೊ ಫಸ್ಟ್ ಟೈಮ್ ಬಂದಿದ್ದು ನಾನು, ಅದಕ್ಕೆ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ ಹಿಂಗಿದೆ ರೋಡು. ಸೊ ಫ್ರೆಂಡ್ಸ್, ಕಾಮಾಕ್ಷಿಪಾಳ್ಯದಿಂದ ಇನ್ನೊಂದು ಡ್ಯೂಟಿ ಬಿತ್ತು, ಕಾಮಾಕ್ಷಿಪಾಳ್ಯದಿಂದ ಗೊರಗುಂಟೆಪಾಳ್ಯ ಸರ್ಕಲ್ಗೆ. ಸೊ ಡ್ರಾಪ್ ಮಾಡಿದೆ ಕಸ್ಟಮರ್ನ ರ್ಯಾಪಿಡೋದಲ್ಲ ಅದನ್ನು. ಇವಾಗ ಇನ್ನೊಂದು ಡ್ಯೂಟಿ ಬಿದ್ದಿದೆ ನೋಡಿ, ಇಲ್ಲೇ ಗೊರಗುಂಟೆಪಾಳ್ಯದಿಂದ. ಓಕೆ, ತೋರು ಬರ್ತಾ ಇಲ್ಲ ಅದು. ಗೊರಗುಂಟೆಪಾಳ್ಯದಿಂದ ಸಾಕರ್ ನಗರ್ಗೆ. ಸೊ ಪಿಕ್ ಮಾಡಿದ್ದೀನಿ, ಇವಾಗ ಸಿಗ್ನಲಲ್ಲಿದ್ದೀನಿ ನೋಡಿ. ಸಿಗ್ನಲ್ ಫುಲ್ ಜಾಮ್ ಆಗೋಗಿದೆ. ಸೊ ಸಿಗ್ನಲ್ ಬಿಟ್ಟ ತಕ್ಷಣ ಹೋಗಿ ಇವ್ರನ್ನ ಪಿಕ್ ಮಾಡಿಕೊಂಡು ಸಾಕರ್ ನಗರ ಹೋಗೋಣ ಬನ್ನಿ. ಸೊ ಕೊಡಗೇಳಿ ಗೇಟು ಕಸ್ಟಮರ್ನ ಡ್ರಾಪ್ ಮಾಡಾಯಿತು. ಅರ್ನಿಂಗ್ಸ್ ಬಗ್ಗೆ ಹೇಳೋದಾದರೆ ಇವತ್ತು ನೆಕ್ಸ್ಟ್ ಡ್ಯೂಟಿ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ, ಒಂದ್ಸಲ ಅರ್ನಿಂಗ್ಸ್ ಹೇಳ್ಬಿಡ್ತೀನಿ. ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 1030 ಆಗಿದೆ ನೋಡಿ. ಸೊ 5 ಆರ್ಡ್ರ್ ಕಂಪ್ಲೀಟ್ ಆಗಿರೋದು. ಇನ್ನು ನಮ್ಮ ಯಾತ್ರೆಯಲ್ಲಿ ಬಂದು ಓಪನ್ ಆಗಪ್ಪ 433 ಆಗಿದೆ. ನಮ್ಮ ಯಾತ್ರೆ 433. ಸೊ ಇನ್ನು ಓಲಾದಲ್ಲಿ ತೋರಿಸ್ತೀನಿ. ಟೋಟಲಾಗಿ 1500 ಆಯಿತು. 1500 ಪ್ಲಸ್ ಓಲಾದಲ್ಲಿ ಬಂದು ಆಯ್ತಪ್ಪ, ಓಲಾದು 1128 ಆಗಿದೆ. ಸೊ ಟೋಟಲಾಗಿ ಬಂದು 2800 ರೂಪಾಯಿ ಆಗುತ್ತೆ. ಆಲ್ಮೋಸ್ಟ್ 2700 2800 ಆಗುತ್ತೆ. 1128 ಪ್ಲಸ್ ಒಂದು 60, 1200 ಅಂದ್ಕೊಳ್ಳಿ. ಓಲಾದಲ್ಲಿ 1200 ಪ್ಲಸ್ ಒಂದು 1050, 2250 ಪ್ಲಸ್ ಒಂದು 400, 2650, 2700 ರೂಪಾಯಿ ಆಗಿದೆ ಇವತ್ತು. ಸೊ ನೋಡೋಣ, ಇನ್ನು ಮತ್ತೆ ಡ್ಯೂಟಿ ಬಿದ್ದರೆ ಮಾಡ್ತೀನಿ. ಇವಾಗ ಸದ್ಯಕ್ಕೆ 2700 ಆಗಿದೆ ಅರ್ನಿಂಗ್ಸ್.